ಅದೇ ಅಂತಾರಲ್ಲ ಜುಣಕ್ ಅಂತಾರ. ಹಾ ಜುಣಕ್ ಅಂತಾರ. ಏನೋ ಹುಳ ಬೆಳಿಸ್ಯಾರ ಅದನ್ನ ಹಾಕದ ಹುಳ ಆಳ್ಮೆ ಹೇಳಿ. ಸ್ಯಾಮ್ ಸಮೀರ್ ಯಾರು ಗೊತ್ತಾ ನಿನಗೆ? ಯಾವಾಗಿಂದ ಯಾ ಇಸ್ವಿದ ಬೆಲ್ಲ ಎಕ್ಸ್ಪೈರ್ ಏನಾಗಿಲ್ಲಲ್ಲ. ಬೆಲ್ಲ ಎಬ್ಸೋದಾಗತ್ತ. ಮತ್ತೇನ ಗೈಸ್ ಇನ್ನೊಂದು ಹುಳ ಸಿಕ್ತ ಅಲ್ಲ ಐತ್ ನೋಡಿ ಇನ್ನೊಂದು ಕರೆಯೋದು ನೋಡಿಲ್ಲ. ತೆಗಿ 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 ಗೈಸ್ 3 ಹುಳ ಸಿಕ್ತಾ. ನಮ್ಮ ಮನ್ಯಾಗ ಹುಳ ಜೊಂಡಿಗೆ ಇವೆಲ್ಲ ಊಟದಾಗ ಬರ್ತಿರ್ತಾವ. ನಾರ್ಮಲ್ ಆಗ್ಬಿಟ್ಟಿದೆ ಗೈಸ್ ನಮಗೆಲ್ಲ ಅದು. ಗೈಸ್ ಗುರು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ. ಸುಸ್ವಾಗತ ರೀ. ನೀವೇನು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ಇರೋ ಈಗ ಸದ್ಯಕ್ಕೆ 4-5 ಶರ್ಟ್ ಇದಾವೆ, ಇದ್ರಾಗೆ ಬ್ಲಾಗ್ಸ್, ಇದ್ರಾಗೆ ಅದು ಎಕ್ಸೆಟ್ರಾ ಈಗ ತೊಗೊಳಕ್ಕೆ ಕಾಸಿದೆ ಬೇಡ ಸದ್ಯಕ್ಕೆ ಅಂತಂದು ಇದು ಮಾಡಿರ್ತೀನಿ. ಆದರೆ ಎಲ್ಲರೂ ಒಂದೊಂದು ಮೈಂಡ್ ಸೆಟ್ಟಾಗಿ ಬಂದಿರುತ್ತೆ. ನಾನು ಎಕ್ಸಾಂಪಲ್ ವೀಡಿಯೋ ಮಾಡ್ಬೇಕಾದ್ರೆ ನಾನೇ ಕನ್ಫ್ಯೂಸ್ ಆಗಿರ್ತೀನಿ ಎದ್ರ ಲಾಗ್ ಅಂತ, ಯಾಕಂದ್ರೆ ಸೇಮ್ ಶರ್ಟ್ ಸೇಮ್ ಅದು ಒಂದು ಬ್ಲ್ಯಾಕ್ ಒಂದು ಇದು ಎಕ್ಸೆಟ್ರಾ ಮಾಡ್ತಿರ್ತೀನಿ. ಇನ್ನೊಂದು ಏನಂದ್ರೆ ಗೈಸ್ ಇವತ್ತು ಇನ್ನೊಂದು ನಾರ್ಮಲ್ ಸ್ಯಾಮ್ ಸಮೀರ್ ವ್ಲಾಗ್ ಯಾವಾಗ ಫ್ರೀ ಇದ್ದಾಗ ನೋಡ್ತಿರ್ತೀನಿ. ಅಂದರೆ ಇಷ್ಟು ದಿನ ಅವನು ಫೇಸ್ ರಿವೀಲ್ ಅವರು ಹುಡುಗಿಯವ್ರದ್ದು ಅಂದರೆ ಮದುವೆ ಆಗೋದು ಎಲ್ಲ ಇದು ಮಾಡಿದ್ನು ಬೇಷ್ ಮಕ್ಕರ್ ಮಾಡ್ಯಾನ. ಅಂದರೆ ಸ್ಯಾಮ್ ಸಮೀರ್ ಗೊತ್ತಿರುತ್ತೆ ಎಲ್ಲ, ಅವನು ಡೆಲ್ಲಿ ಬ್ಲಾಗರ್, ಕಂಟೆಂಟ್ ಕ್ರಿಯೇಟರ್, ಇಡೀ ಈಗ ಕರ್ನಾಟಕದಾಗ ಅವನೇ ಟಾಪ್ ಇರೋದು ಬ್ಲಾಗರ್ಸ್ ಒಳಗೆ, ಡೈಲಿ ಬ್ಲಾಗ್ ಒಳಗೆ. ಅದಕ್ಕೆ ಇವತ್ತು ಅವರು ಮದುವೆ ಆಗಾರನ ಇವತ್ತು ತೋರಿಸ. ಅವ್ರು ಯಾರಂದರೆ ಕೇಕ್ ಮಾಡೋರು ನೋಡಿರ್ತೀರಿ, ಕಸ್ಟಮೈಸ್ ಕೇಕ್ ಮಾಡ್ತಾಳೆ ಹೋಗ್ಬೇಕು ಮನೆಯಾಗೆ ಎಲ್ಲ ಮಾಡ್ದಾಕೆ ಅಷ್ಟೇ. ಆಕಿನ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ. ಎಸ್ ಗಾಯ್ಸ್, ಇವತ್ತು ನೀವು ಅನ್ನಾವತ್ತ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತಾರ. ರೊಟ್ಟಿ ಕೂಡ ನಮ್ಮ ಪಂಕಮ್ಮವರು ನಮ್ಮ ಅನ್ನಕ್ಕವರು ಜಲ್ಲಿ ಈ ಕಡೆ ನಿಮ್ಮ ಸೈಡ್ ಮಾಡ್ತಾರಲ್ಲ ಪಂಕಮ್ಮ. ಇದಕ್ಕೆ ಏನ್ ಮಾಡ್ತಾರ ಇದು ಎಲ್ಲ ಮನೆಗೂ ಮಾಡಲ್ಲ, ನಿಮ್ಮ ಸೈಡ್ ಅಷ್ಟೇ ಮಾಡ್ತಾರ. ಎಲ್ಲ ಸೈಡ್ ಮಾಡ್ತಾರ. ಹೆಸರು ಏನು ಇಡ್ತಾರೆ ಇದಕ್ಕೆ? ಅದೇ ಅಂತಾರಲ್ಲ ಜುಣಕ್ ಅಂತಾರ. ಜುಣಕ್ ಅಂತಾರ. ಅಳಕ ಎಸ್ ಗೈಸ್, ಇವತ್ತು ಮೇನ್ ಬಿಸಿ ಬಿಸಿ ರೊಟ್ಟಿಗೆ ಅಳಕ ಆದಂಥ ಜುಣಕ ಅಳಕೂ ಬರುತ್ತೆ, ಇನ್ನೊಂದು ಬಾಕ್ಸ್ ಶೇಪ್ನಾಗೂ ಬರ್ತಾರೆ. ಅದನ್ನ ಸ್ವಲ್ಪ ಇದು ಮಾಡಿ ಬಾಕ್ಸಾಗ ಸ್ವಲ್ಪ ಆರಿಸೋದು ಮಾಡ್ತಾರೆ. ಈಗ ಟೈಮ್ ಇಲ್ಲ ಅದಕ್ಕೆ ಅಳಕನ ಜುಣಕು ಮಾಡಾಕತ್ತಾರೆ. ಇದಕ್ಕೆ ಏನನ್ನ ಏನಕ್ಕೆ ಈಗ ಹಾಂ ಬೇಸ್ ನಮ್ಮ ಮಮ್ಮಿನ ಸೇಮ್ ನೈಟ್ ಹಾಕೊಂಡ್ರೆ ನಿನ್ನಿದೆ ಮತ್ತೆ ನಿನ್ನಿಲ್ಲಾಗ ಹೋಗ್ಬಿಟ್ರೆ ನಿನ್ನೆ ನೈಟಾ ಏನು ನೈಟಿ ಏನು ಅದು ಸೇಮ್ ಕಲರ್. ಹಾಂ ಈರುಳ್ಳಿ ಟೊಮೆಟೊ ಮತ್ತೆ ಖಾರ ಉಪ್ಪು ಏನು ನಾರ್ಮಲ್ ಮಸಾಲೆ ಇರ್ತದೆ. ನೀರು ಹಾಕಿದಾದ್ಮೇಲೆ ಇದು ಕಡಲೆ ಹಿಟ್ಟನ ನೀರ್ನಾಗ ಹಿಂಗೆ ಬಜ್ಜಿ ಗಚ್ಚಾರ ಹಿಂಗೆ ಹಳ್ಳಕ್ಕೆ ಮಾಡ್ಕೋಬೇಕು. ಅಂದರೆ ಫುಲ್ ಬಜ್ಜಿ ಹಿಟ್ಟು ಗಚ್ಚಾರ ಗಟ್ಟಿ ಅಲ್ಲ, ಏನೋ ಹುಳ ಬೆಳಿಸ್ಯಾರ ಅದನ್ನ ಹಾಕದ. ಹುಳ ಆಳ್ಮೆ ಇರ್ಲಿ ಹುಳ ತಿನ್ನೋದೇ ಐತಿ ಏನೇ ಜೀವನದಾಗ ಅದಿಲ್ ಬೈ. ನಗೆ ನೀನು ಹಂಗೆ ಹಾಕ್ತೀವಿ ಹುಳ ಹಾಕಿವ ಏನೇನು ಹಾಕಿ ಇರಲಿ. ನಮ್ದ್ರಾಗ ಮನೆಗೆ ಏನಿದ್ ಗೈಸಿದೆ ಏನಾಯ್ತು ಅಡುಗೆ ಮನೆ ಜೊಂಡಿಗೆ ಹೇಳ್ಬೇಕಾ ಬೇಡ ಹೇಳಿದ್ರೆ ನಡೀತೈತಲ್ಲ. ಏನ ನಿನಗೇನು ಅಭ್ಯಂತರ? ಏನು ವಾರ್ತಾ ಹೇಳ್ಬೇಕಂದ್ರೆ ತೋಟದಾಗೆಲ್ಲ ಸಿಗುತ್ತಂತ ಹಂಗ. ಈಗ ಅಳಕಾದಂತ ಕಡ್ಲೆ ಹಿಟ್ಟನ ಈ ತರ ನೀರ್ನಾಗ ಹಿಂಗ್ ಮಾಡ್ಕೊಂಡಾರ. ಯಾರ ರಂಗನಾಥ ಹೆಂಗ ತುರಾಡದ ನಾವು. ಸ್ಯಾಮ್ ಸಮೀರ್ ಯಾರು ಗೊತ್ತಾ ನಿನಗೆ? ಅದೇ ವಿಡಿಯೋಸ್ ನೋಡ್ತಿರ್ತಾನಲ್ಲ ಮಧ್ಯಾಹ್ನ ಒಂದು ಫ್ರೀ ಇದ್ದಾಗ. ಬೆಲ್ಲ ಹಾಕತ್ತಾರ ಸ್ವೀಟ್. ನಮ್ಮ ಮನ್ಯಾಗ ಜಾಸ್ತಿ ಸಕ್ಕರೆ ಹಾಕಂದ್ರೆ ಬೆಲ್ಲ ಅಂದ್ರೆ ಸಕ್ಕರೆ ಅದು ಕುದಿಯಕರೆ ಹಾಕ್ನಿ ಪಟ್ಟನ. ಯಾವಾಗಿಂದ ಯಾ ಇಸ್ವಿದ ಬೆಲ್ಲ ಎಕ್ಸ್ಪೈರ್ ಏನಾಗಿಲ್ಲಲ್ಲ. ಮತ್ತೇನ ಗೈಸ್ ಇನ್ನೊಂದು ಹುಳ ಸಿಕ್ತ ಅಲ್ಲ ಐತ್ ನೋಡಿ ಇನ್ನೊಂದು ಕರೆಯೋದು ನೋಡಿಲ್ಲ. ತೆಗಿ 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 ತೆಗಿಮೆ ಗೈಸ್ 3 ಹುಳ ಸಿಕ್ತಾ. ಗೈಸ್ ನಮ್ಮ ಮನ್ಯಾಗ ಹುಳ ಜೊಂಡಿಗೆ ಇವೆಲ್ಲ ಊಟದಾಗ ಬರ್ತಿರ್ತಾವ. ನಾರ್ಮಲ್ ಆಗ್ಬಿಟ್ಟಿದೆ ಗೈಸ್ ನಮಗೆಲ್ಲ ಅದು. ಕರೆಕ್ಟ್ ಅಲ್ವೇ? ಇರೋದು ಹೇಳಕತ್ ನೋಡಲ್ಲ ಇನ್ನೊಂದು ಕಾಣಕತ್ತೆ ತನಕ ಸುರ್ಲ್ ಅದೇ ಅಯ್ಯೋ ಹಿಂಗೆ ಕಲಿಸ್ಕೊಂತ ಹಿಂಗೆ ಮಾಡ್ಬೇಕ ಮುಗಿತಾ ಜುಣಕ್ಕೆ ಬೇಸ್. ಮತ್ತೆ ಇದು ಪೂರಿ ಕೂಡ ತಿಂತಾರಲ್ಲ ಹಂಗಲ್ಲ, ಇದು ಇನ್ನೂ ಸ್ವಲ್ಪ ಬೇಸ್ ಕಲಿಸ್ತಿದ್ರೆ ಸ್ವಲ್ಪ ಗಟ್ಟಿಯಾಗಿ ಲಿಕ್ವಿಡ್ ಆಗುತ್ತೆ. ನೋಡಲ್ಲ ಕರೆಯದೈತೆ ನೋಡೋಣಕ ಕರಿಬೇಕು ಮತ್ತೆ ಅದೇನು ಬೇಡ ಅಲ್ಲಿದೆ. ಹೌದು ಈಗ ಬಿಸಿಲುಗಾಲ ಬಂತಲ್ಲ ಮತ್ತೆ ಸೊಂಡಿಗೆ ಗಿಂಡಿಗೆ ಏನು ಮಾಡಬೇಕಾ? ನೀವು ಮಾಡಷ್ಟೇ ಹಾಕೋದು ಕರ್ತವ್ಯ ನಮ್ದು. ಹಾಂ ಮತ್ತೆ ಮಾಡ್ದೆ ಯಾವ ಮಾಡ್ತೇವೆ ಏನು ರಜಾ ಅಂದರೆ ನಿಮ್ಮ ಇವ್ರದ್ದು ರಿಟೈರ್ಡ್ ಆದಾಗನ ಎಸ್ ನಮ್ಮ ಮಮ್ಮಿಯವ್ರದ್ದು ರಿಟೈರ್ಡ್ ದಿನಾಂಕ ಬಂದ್ಬಿಟ್ಟು ಹೇಳಬೇಡ ಮತ್ತೆ ನನಗೆ ಅಮರ್ಸದ
ನಾವೇ ಯಾಮರ್ಸಿ ಅಂದ್ರೆ ನನಗೆ ಯಾಮರ್ಸಾಗತ್ತ ವಿಕೆಟ್ ಹೋಯ್ತಂತ ನೋಡ್ಬೇಕಂತ ಈಗ ಅಂದ್ರೆ ಅದನ್ನ ಈಗ ನಾ ಏನು ರಿಟೈರ್ಮೆಂಟಿನ ಟಾಪಿಕ್ ಏನು ಹೇಳಕತ್ತೀನಿ ಅದನ್ನೀಗ ಮರ್ಚ್ ಮಾಡತ್ತಾಗಿ ಹಾವೇ ಎಸ್ ಆತು ಇಷ್ಟೇ ಜುಣಕ ಕುದಿಸ್ಬೇ ತಿರುಗಿಸ್ಬೇ ನೀನು ಬರ್ಬೇಕಾ ಬೇಡ ವಿಡಿಯೋದಾಗ ಮೊನ್ನೆ ಕೇಳಕತ್ತಿದ್ರು ಸೊಂಡಿಗೆ ಮಾಡಿಲ್ಲಲ್ಲ ಬ್ರೋ ಸಮ್ಮರ್ ಸೀಸನ್ ಅಲ್ಲಿ ನಿಮ್ಮ ಅಜ್ಜಿ ಅಂತಂದು ಹಳೆ ವಿಡಿಯೋ ನೋಡ್ಯಾರ ಯಾವ ಸೊಂಡಿಗೆ ಮಾಡೋದು ಹಳೆ ವಿಡಿಯೋ ನೋಡ್ಯಾರ ಎಲ್ಲ ಸೊಂಡಿಗೆ ಮಾಡ್ತಾರ ಅಲ್ಲಮ್ಮ ಹೋದ್ ಸಲ ಮಾಡಿ ಹಾಕಿದ್ನಲ್ಲ ವಿಡಿಯೋ ಸೊಂಡಿಗಿದ್ದು ಉಳ್ಳಾಗಡ್ಡಿ ಈ ಸಲ ಇಲ್ಲಲ್ಲ ಬ್ರೋ ಅಂತಂದು ರಾಗಿ ಸೊಂಡಿಗೆ ಮಾಡಂತ ರಾಗಿ ಎಸ್ ಗಾಯ್ಸ್ ರಾಗಿ ಸೊಂಡಿಗೆ ಈಗ ನಮ್ಮ ಅಜ್ಜಿ ಅವರು ಹೇಳ್ಬಿಟ್ರ ಅದ್ರ ಈರುಳ್ಳಿದ್ ಮಾಡ್ಬೇಕು ಆದ್ರೂ ಈರುಳ್ಳಿ ಸೊಂಡಿಗೆ ಫಿಕ್ಸ್ ಮಾಡೋಣ ಬೇಸ್ ಅದ್ರದ್ದು ಕಂಪ್ಲೀಟ್ ವಿಡಿಯೋ ನೋಡೋಣ ಜೋಳ ಸೊಂಡಿ ನಮ್ಮ ಮಮ್ಮಿ ನೋಡ್ರಿ ಹೆಂಗಾಗ್ತಾವೆ ಬಿಸ್ಲಾಗ ಯಾರು ಮಾಡ್ತಾರೋ ಅಲ್ಲಿ ವಿಡಿಯೋ ಸಂಬಂಧ ನಾನು ಮುನ್ನ ಇದು ಮಾಡ್ತಾನೆ ಮೆತ್ತಗೆ ಅಂತಂದು ನಮ್ಮ ಮಮ್ಮಿ ಮನಸ್ಸಿನಾಗಿರೋ ಮಾತು ನಾನು ಈಗ ಗೈಸ್ ಈಗ ಬೆಲ್ಲ ಆಯ್ತು ಇಷ್ಟೇ ಗೈಸ್ ಇದು ಇಷ್ಟು ಮಾಡಿಬಿಟ್ರೆ ಜೈನ್ ಜೈ ಕರ್ನಾಟಕ ಇದು ಏನಂದ್ರಲ್ಲ ಜುಣಕಲ್ಲ ಬೇ ಜುಣಕಲ್ಲ ಜುಣಕೊಂಡ್ಬಿಟ್ಟು ಈಗ ಬಿಸಿ 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 ರೊಟ್ಟಿ ಬಂದು ಈಗ ಪ್ಲೇಟಿಗೆ ಬೀಳುತ್ತಾ ಜುಣಕ ಹಾಕ್ಕೊಂಡು ಹೊಡ್ತಾ ಬಂದರೆ ಅನಾಹುತ ಇರುತ್ತೆ ಗೈಸ್ ಆದರೂ ಕಂಟೆಂಟಿಗೆ ಹೇಳ್ತೀನಲ್ರಿ ಈಗ ನಾನೇ ಡಿಸೈನ್ ಮಾಡ್ಬೇಕು ನಾನೇ ಕಂಟೆಂಟ್ ಡಿಸೈನ್ ಮಾಡ್ಬೇಕಂದ್ರೆ ಈ ಕಡೆ ಇನ್ನು ನಮ್ಮದು ಬಿಸ್ನೆಸ್ಸು ಸೆಟ್ ಆಗಬೇಕು ಸೆಟ್ ಆಗೈತೆ ಅನ್ನೋದು ಬೇರೆ ಸೆಟ್ ಆಗ್ಬೇಕನ್ನೋದು ಬೇರೆ ಅವೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ ಕಿಟಿ ಇರಬಾರ್ದು ಈ ಕಡೆ ಪ್ರಮೋಷನ್ಸು ಅವು ಇವೆಲ್ಲ ಬಂದಾಗ ಎಲ್ಲ ಫ್ರೀ ಮಾಡ್ಕೋಬೇಕು ಯಾಕಂದರೆ ಈಗ ಪ್ರಮೋಷನಿಗೆ ಅನ್ನೋ ಟೈಮ್ ಏನು ಕೊಟ್ಟಿರ್ತೀವಿ ಅದು ಪ್ರಮೋಷನಿಗೆ ಅಂತಲೇ ಟೈಮ್ ಇಡಬೇಕು ಈ ಕಡೆ ಏನೇನು ಕೊಟ್ಟಿರ್ತೀವಿ ಈ ಕಡೆ ಟೈಮ್ ಅಂತ ಹೇಳ್ಬೇಕು ಅವೆಲ್ಲ ಇರ್ತಾವೆ ಇದಾಗುತ್ತೆ ಎಸ್ ಗೈಸ್ ಫಸ್ಟ್ ಟೈಮ್ ಯಾರನ್ನ ನೋಡಾಗತ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳಿ ಈಗ ಸೀದೆ ರೊಟ್ಟಿ ಕೂಡ ಅದು ಹೆಂಗೆ ಬರುತ್ತೆ ಬಿಸಿ ಬಿಸಿ ಅಂತ ಹೊಡೆದೈತೆ ಅದು ಕೂಡ ಮ್ಯಾಚ್ ನೋಡಿ ತಿನ್ನೋದೈತೆ ಲೆಟ್ಸ್ ಗೋ